ಭದ್ರಾವತಿಯ ಸಾರ್ವಜನಿಕ ಹಾಸ್ಪಿಟಲ್ ಏನ್ ನಡೀತಾ ಇದೆ ಅಂತ ಗೊತ್ತಾ ನಿಮಗೆ? ನಮ್ಮ ಭದ್ರಾವತಿಯಲ್ಲಿರುವ ಸಾರ್ವಜನಿಕ ಹಾಸ್ಪಿಟಲ್ ಯಾರಾದ್ರೂ ಪೇಷಂಟ್ ಬಂದ್ರೆ ಆ ಪೇಷಂಟ್ ಗೆ ಯಾರಾದ್ರೂ ಹಿಂದೆ ಮುಂದೆ ಇಲ್ಲ ಅಂದ್ರೆ ಅವರಿಗೆ ಯಾವ ತರ ಇವರು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ. ಆ ಪೇಷಂಟ್ ಗೆ ಯಾಕೆ ವರ್ಕ್ ಹಾಕಿದ್ರಿ? ನಾವು ಹೊರಗಡೆ ಕರ್ಕೊಂಡ್ ಬಂದಿಲ್ಲ ಅಣ್ಣ, ಹೊರಗಡೆ ಹೋಗ್ರ ಅಂತ ಹೇಳಿ ಮತ್ತೆ ಕರ್ಕೊಂಡ್ ಒಳಗಡೆ ಕೂರ್ಸ್ಕೊಂಡಿದ್ವಿ. ಇಲ್ಲಿ ಹೇಳ್ತಿದಾರಲ್ಲ ಹೊರಗೆ ಹಾಕಿದಾರೆ ನೀವೇ ಅಂತ. ಹೊರಗೆ ಹಾಕಿದ್ನ 3 ದಿವಸ ಮುಂಚೆ ಹಾಕಿ ನೀವೇ ಅಂತ ಹೇಳ್ತೀರಲ್ಲ. ನನ್ನ ಕರ್ಕೊಂಡ್ ಬಂದಿರೋದು ನೀನು, ಹೊರಗೆ ಹಾಕಿರೋದು ಇವರೇನಾ? ಮೊನ್ನೆ ರಾಜೇಶ ಕರ್ಕೊಂಬಂದ, ನನ್ನ ಇವನ್ ಕರ್ಕೊಂಬಂದ. ಕೇಳಿದ್ದಕ್ಕೆಲ್ಲ ಸಿಸ್ಟರ್ ಹೇಳಿದ್ರು ನಾನು ಕರ್ಕೊಂಬಂದ ಅಂತ ಹೇಳಿದ್ರು. ನನ್ನ ಕ್ಯಾಂಟೀನ್ದಾಗ ಕರ್ಕೊಂಬಂದ್ರು ವೆಂಕಟೇಶ್ ಅವರು. ಮೊನ್ನೆ ರೋಡ್ ಎಲ್ಲ ಹೋಗಿರೋದಾರ ಇವರೇ ಕರ್ಕೊಂಬಂದಿದ್ದು ಹೊರಗೆ. ಬೆಳಗ್ಗೆ 5 ಗಂಟೆಗೆ ಬಿದ್ದಿರೋದು ರಾಜೇಶ್ ಬಂದು ಹೇಳೋದು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬೆಳಗ್ಗೆ 5 ಗಂಟೆ ಮಧ್ಯ ಕತ್ತೊಳಗೆ ಬಿದ್ದಿರೋದು. ಅದು ಹೇಳಿದ್ರೆ ಯಾರು ಬಂದು ಇದು ಮಾಡ್ತಾ ಇಲ್ಲ. ಗೇಟ್ ಒಳಗೆ ಬೆಳಗ್ಗೆ ಬಂದು ಹೇಳಿದ್ದೀನಿ ನಾನು, ಆದ್ರೆ ಅದು ಕಳಿಸಿ ಗಾಡಿ ಟೆಸ್ಟ್ ತಂದ್ರು ಮತ್ತೆ ಇದು ಮಾಡಿಲ್ಲ ಅವರು. ಸ್ವಲ್ಪ ಜೀವ ಕಳಿಸಿ, ಅರ್ಧ ಜೀವ ಇದೀನಿ, ಸ್ವಲ್ಪ ಜೀವ ಇರೋದು ಅಷ್ಟೇ. ಅದಕ್ಕೆ ಇದೇ 3 ದಿನ ಹಿಂದೆ ಮಾಡ್ತಿದ್ರೆ ಒಂದ್ ಜೀವ ಉಳಿತಿತ್ತ. ಈಗ ತಿನ್ಕೆ ಇದು ಮಾಡಿದ್ರ ದುಡ್ಡು ತಗೊಳಪ್ಪ. ನಮ್ಮ ಭದ್ರಾವತಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸರಿ ನಡೀತಿಲ್ಲ, ಪೇಷಂಟ್ಗಳಿಗೆ ಸರಿಯಾಗಿ ನೋಡ್ಕೊಂತಿಲ್ಲ. ರೋಡಲ್ಲಿ ಬಿದ್ದವರಿಗೆ ಟ್ರೀಟ್ಮೆಂಟ್ ಮಾನವೀಯತೆ ಇಲ್ಲ ಇಲ್ಲಿ. ಅದಕ್ಕೆ ಏನ್ ಮಾಡ್ತೀರಾ ನೀವೇ ಮಾಡ್ರಿ. ಸಹಕಾರ ಇಲ್ಲ ಇಲ್ಲಿ. ಪ್ಯಾಸೆಂಜರ್ಗಳಿಗೆ, ಪೇಷಂಟ್ಗಳಿಗೆ, ಅಡ್ಮಿಟ್ ಆಗಿರೋ ಪೇಷಂಟ್ ಅವರಿಗೆಲ್ಲ ಹೊರಗೆ ತಂದು ಬಿಸಾಕ್ತಾರೆ. 24 ಗಂಟೆ ನೋಡ್ಕೊಂಡು ಹೋದ್ರು ಕೇರ್ಲೆಸ್ ಮಾಡ್ತಾರೆ, ಸುಮ್ ನೋಡ್ಕೊಂಡು ಇದ್ ಮಾಡ್ತಾರೆ. ಆಮೇಲೆ ಬಂದು ನಾವು ಕರ್ಕೊಂಡು ಹೋಗ್ತೀವಿ, ನೀರು ಕರ್ಕೊಂಡು ಹೋಗಿ ವಿಡಿಯೋ ತೆಗಿಬೇಡ್ರಿ ಅಂತ ಹೇಳ್ತಾರೆ. ಎಲ್ಲ ಇದ್ರೂ ಸಹಕಾರ ಇಲ್ಲ. ಸರ್ಕಾರ ಎಲ್ಲ ಸಹಕಾರ ಇವ್ರಿಗೆ ಕೊಟ್ಟಿತ್ತೆ. ಏನ್ ಕಮ್ಮಿ ಆಗಿತ್ತೆ? ಸರ್ಕಾರ ಸಹಕಾರ ಏನ್ ಕಮ್ಮಿ ಆಗಿತ್ತೆ ಇವ್ರಿಗೆ? ಯಾಕೆ ಹಿಂಗ್ ಮಾಡ್ತಾರೆ? ಏನಾರ ರೆಕಮೆಂಡ್ ಬಂದ್ರೆ ತಿಂಗಳಾನ್ಗಟ್ಲೆ ಅಡ್ಮಿಟ್ ಮಾಡ್ಕೊಂತಾರೆ ಇವರು. ಯಾರ ಅನಾಥಿ ಇದ್ರೆ ಇವನು ರೆಸ್ಪಾನ್ಸೇ ಕೊಡಲ್ಲ ಅವ್ರಿಗೆ, ತಂದೆ ಹೊರಗೆ ಬಿಸಾಕ್ತಾರೆ. ಆಂಬುಲೆನ್ಸ್ ಒಳಗೆ ಬಾಡಿಗಳೆಲ್ಲ ಬಾಡಿಗೆ ಹೊಡಿತಾರೆ ಇವರು. ಇದೆಲ್ಲ ಕೇಳೋರು ಅಧಿಕಾರಿಗಳು ಯಾರು ಇಲ್ವಾ ಇಲ್ಲಿ? ಅನಾಥ ಆಗ್ಬಿಟ್ಟಿತ್ತಾ ಇಲ್ಲಿ? ರೆಸ್ಪಾನ್ಸೇ ಇಲ್ಲ ಒಂದ್ ಯಾವ್ದು. ಯಾರ ರೆಕಮೆಂಡ್ ಮಾಡಿದ್ರೆ ತಿಂಗಳಾನ್ಗಟ್ಲೆ ವಾರಾನ್ಗಟ್ಲೆ ಇಟ್ಕೊಂತಾರೆ. ಯಾರು ಅನಾಥಗಳು ಇದ್ರೆ ಮೂಸು ನೋಡಲ್ಲ, ತೊಂಬಂದಿ ಅಡ್ಮಿಟ್ ಮಾಡಿ ನಾವು ಹೊರಗೆ ತಂದು ಬಿಸಾಕ್ತಾರೆ. ನಮ್ತೆಗೆಲ್ಲ ಸುಬುತ್ ಇದೆ. ಕರ್ಕೊಂಬಂದವ್ರು ಯಾರ ಹೆಸರು ಸಮೇತ ನಾವು ಕೊಡ್ತೀವಿ, ಸಾಕ್ಷಿ ಸಮೇತ ನಾವು ಹೇಳ್ತೀವಿ. ಅವ್ರಿಗೂ ಕೊರ್ಸಂದ್ರೆ ಅವ್ರಿಗೂ ಈಗ್ಲೇ ಕೊರಿಸ್ತೀವಿ ನಾವು. ಅವ್ರ ಮಕಾಂತರನೇ ತೋಳೆ ಯಾರೋ ಅವ್ರಿಗೆ ಹೇಳಿದ್ದಾರೆ ಕರ್ಕೊಂಡೋಗಿ ಹೊರಗೆ ಬಿಡು ಅಂತ ಅವರೇ ಹೇಳ್ತಾರೆ. ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ ಅಲ್ಲಿ. ಹೇಳೋರಿಲ್ಲ ಕೇಳೋರಿಲ್ಲ, ಆತರ ಆಗ್ಬಿಟ್ಟಿತ್ತೆ. ಬಡವರಿಗೆ ₹1 ಟ್ರೀಟ್ಮೆಂಟ್ ಇಲ್ಲ, ಏನಿಲ್ಲ ಅಂದ್ರೆ ಶಿವಮೊಗ್ಗ ಹೋಗ್ರಿ ಅಂತಾರೆ. ಇನ್ನು ಹಾಸ್ಪಿಟ್ಲೇನ ಏನಿದು? ನಮ್ ಭದ್ರಾವತಿ ಮರ್ಯಾದೆ ಕಳಿಯಕ ಇರೋದು. ನಮ್ಮ ಮರ್ಯಾದೆ ಹೆಮ್ಮೆ ತರಬೇಕು ನಮ್ಮ ಭದ್ರಾವತಿಗೆ.